सद्गुरुनाथ महाराज की जय। जय जय रघुवीर समर्थ। समर्थ सद्गुरु श्री ब्रह्मचैतन्य महाराजರ ಹಾಗೂ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ನಾವು ಕಳೆದ 5-6 ದಿನಗಳಿಂದ ಭಗವಂತನ ಸ್ವರೂಪ ಪುಸ್ತಿಕೆಯನ್ನು ಶ್ರವಣ ಮಾಡುತ್ತಿರುವೆವು. ಈಗ ನಾವು ಅದನ್ನೇ ಶ್ರವಣ ಮಾಡೋಣ. ಇಂದು ಅಥವಾ ನಾಳೆ ಓದುವಷ್ಟು ವಿಷಯ ಅದರಲ್ಲಿ ಇರುವುದರಿಂದಾಗಿ ಇಂದು ಮತ್ತು ನಾಳೆ ಅದನ್ನು ಶ್ರವಣ ಮಾಡಿ ಮುಂದೆ ಯಾವ ಪುಸ್ತಕವನ್ನು ನಾವು ಶ್ರವಣ ಮಾಡಬೇಕೆಂಬುದನ್ನು ಶ್ರೀ ಮಹಾರಾಜರು ಹೇಗೆ ಪ್ರೇರಿಸುವರು ಹಾಗೆ ಶ್ರವಣ ಮಾಡೋಣ. ಈ ಶ್ರವಣವು ನಿರಂತರವಾಗಿ ನಡೀತಾ ಇರಬೇಕು. ಎಲ್ಲ ಭಕ್ತಿಗಳಲ್ಲಿ ಮೊದಲನೇ ಭಕ್ತಿ ಎಂದರೆ ಶ್ರವಣ ಭಕ್ತಿ. ಶ್ರವಣ ಭಕ್ತಿಯು ಅತ್ಯಂತ ಮಹತ್ವದ್ದಾಗಿರುತ್ತದೆ. ನಾವು ಶ್ರವಣ ಮಾಡಿದ್ದನ್ನೇ ಮನನ ಮಾಡುತ್ತೇವೆ, ಮನನ ಮಾಡಿದ್ದನ್ನೇ ಕೀರ್ತನ ಮಾಡುತ್ತೇವೆ, ಅಂದರೆ ಮಾತನಾಡುತ್ತೇವೆ, ಮಾತನಾಡಿದ್ದನ್ನೇ ಸ್ಮರಣೆಯಲ್ಲಿಟ್ಟುಕೊಳ್ಳುತ್ತೇವೆ. ಅದಕ್ಕನುಸಾರ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅನ್ನೋ ಹಾಗೆ ನಾವು ಶ್ರವಣವನ್ನು ಮಾಡಿದರೆ ನಮಗೆ 4 ವಿಚಾರಗಳನ್ನು ನಮಗೆ ಉಚ್ಚಾರ ಮಾಡಲಿಕ್ಕೆ ಬರ್ತದೆ ಮತ್ತು ಅವುಗಳನ್ನು ಮನನ ಮಾಡುವುದರಿಂದ ನಿಧಾನವಾಗಿ ಅವುಗಳ ಸ್ಮರಣೆ ಆಗ್ತದೆ, ಭಗವಂತನ ಸ್ಮರಣೆ ಆಗ್ತದೆ. ಶ್ರವಣ ಮಾಡಿದ್ದರ ಮತ್ತು ಸಂಕೀರ್ತನೆ ಮಾಡಿದ್ದರ ಅಂದರೆ ಉಚ್ಚಾರ ಮಾಡಿದ್ದರ ಒಂದು ಸಾರಭೂತವಾಗಿರ್ತಕ್ಕಂಥ ಭಗವಂತನ ನಾಮದ ಸ್ಮರಣೆ ಆಗ್ತದೆ. ನಾಮದ ಸ್ಮರಣೆ ಆದಾಗಲೇ ನಮಗೆ ಸದ್ಗುರುಗಳಿಗೆ ಶರಣ ಹೋಗಬೇಕೆನ್ನುವ ಭಾವನೆ ನಿರ್ಮಾಣವಾಗುತ್ತದೆ. ಅರ್ಥಾತ್ ಸ್ಮರಣಂ ಪಾದಸೇವನೆ ಅಂದರೆ ಸದ್ಗುರುಗಳ ಶ್ರೀಚರಣಗಳಿಗೆ ಶ್ರೀಪಾದಗಳಿಗೆ ಶರಣ ಹೋಗಬೇಕೆನಿಸುತ್ತದೆ. ಶ್ರೀ ಸದ್ಗುರುಗಳಿಗೆ ಶರಣ ಹೋಗದ ಹೊರತು ಮುಂದಿನ ಭಕ್ತಿ ಸಾಧಿಸಲು ಶಕ್ಯವಿಲ್ಲ. ಅದೇ ರೀತಿಯಾಗಿ ಕೊನೆಯದಾದ ಆತ್ಮನಿವೇದನೆ ಆಗಲು ಶಕ್ಯವಾಗುವುದಿಲ್ಲ. ಆದ್ದರಿಂದ ನಾವು ಬಹಳಷ್ಟು ಶ್ರವಣ ಮಾಡಬೇಕು. ಶ್ರವಣ ಭಕ್ತಿಗೆ ಸಮರ್ಥ ಶ್ರೀ ರಾಮದಾಸ ಸ್ವಾಮಿಗಳು ದಾಸಬೋಧದ ಶ್ರವಣ ಭಕ್ತಿಗೆ ಪರಾಕಾಷ್ಠೆಯ ಮಹತ್ವ ಕೊಟ್ಟಿರುತ್ತಾರೆ. ಅದೇ ರೀತಿಯಾಗಿ ಅನೇಕ ಸಾಧು ಸತ್ಪುರುಷರು ಶ್ರವಣ ಭಕ್ತಿಗೆ ಬಹಳ ಮಹತ್ವ ಕೊಟ್ಟಿರುತ್ತಾರೆ. ಜೆ ಕೃಷ್ಣಮೂರ್ತಿಯವರು ಲಿಸನಿಂಗ್ ಶ್ರವಣ ಮಾಡಬೇಕು ಅಂತ ಹೇಳ್ತಾ ಇದ್ದರು. ಅದೇ ರೀತಿಯಾಗಿ ಶ್ರವಣ ಭಕ್ತಿ ಬಹಳ ಮಹತ್ವ ಇದೆ ಅನ್ನೋ ದೃಷ್ಟಿಯಿಂದ ನಾವು ನಮ್ಮ ತಲೆಯಲ್ಲಿ ಉಳಿಲಿ ಬಿಡಲಿ ಇಡೀ ಪುಸ್ತಕಗಳಿಗೆ ಒಂದು ಶಬ್ದ ಉಳಿದ್ರೂ ನಾವು ಆ ಪುಸ್ತಕತೆ ಆಯ್ತು ಅನ್ನುವಂಥ ದೃಷ್ಟಿಯಿಂದ ನಾವು ಶ್ರವಣ ಮಾಡಬೇಕು. ನಮ್ಮ ತಲೆಯಾಗ ಉಳಿಯಂಗಿಲ್ರಿ ಅನ್ನುವಂಥ ಭಾವನೆಯಿಂದ ಉಪೇಕ್ಷೆ ಮಾಡಬಾರ್ದು. ಒಂದು ಪುಸ್ತಕಗಳಿಗೆ ಒಂದು ಶಬ್ದ ಉಳಿತು ಅಂದರೆ ಒಂದು 100 ಪುಸ್ತಕ ಓದಿದ್ರು 100 ಶಬ್ದ ಉಳಿತವೆ. ಆ 100 ಶಬ್ದಗಳು ನಮ್ಮಲ್ಲಿ ಎಂಥ ಒಂದು ಧಾರಣೆಯನ್ನು ನಿರ್ಮಾಣ ಮಾಡ್ತವೆ ಅಂದರೆ ಅವು 1000 ಶಬ್ದಗಳನ್ನು ನಮ್ಮ ತಲೆಯಲ್ಲಿ ಉಳಿಸುವಂಥ ಧಾರಣೆಯ ಶಕ್ತಿಯನ್ನು ಕೊಡ್ತವೆ. ಆದ್ದರಿಂದ ನಾವು ಧಾರಣೆ ಮಾಡಬೇಕು ಅಂದರೆ ಮುಂದೆ ಶ್ರವಣ ಮಾಡಬೇಕು. ಈ ರೀತಿಯಾಗಿ ನಾವು ಶ್ರವಣ ಮಾಡಿ ಆಮೇಲೆ ನಾವು ಅದನ್ನು ನಾವು ಧಾರಣೆ ಮಾಡಲಿಕ್ಕೆ ಶಕ್ಯ ಆಗ್ತದೆ. ಅಧ್ಯಾತ್ಮದಲ್ಲಿ ಶ್ರವಣಕ್ಕೆ ಅತ್ಯಂತ ಎರಡೆರಡು ಕೂಡ ಇದ್ದಾವೆ. ಸದ್ಯಕ್ಕೆ ಒಂದೊಂದು ಕೊಡುತ್ತೆ. ಈ ರೀತಿಯಾಗಿ ಶ್ರವಣ ಭಕ್ತಿಯನ್ನು ನಾವು ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡು ನಾವೆಲ್ಲರೂ ಈಗ ಅದನ್ನು ಅತ್ಯಂತ ಮನಪೂರ್ವಕವಾಗಿ ಶ್ರವಣ ಮಾಡೋಣ. ಯಾರ್ಯಾರು ಬರ್ತಿದ್ರೆ ಕೊಡೋದು ಇನ್ನೂ ಇದ್ದವನು. ಶ್ರೀರಾಮ ಸಮರ್ಥ ಅಧ್ಯಾಯ 6 ಸಾಧನ ಚತುಷ್ಟಯ. ಭಗವಂತನ ದರ್ಶನ ಹಾಗೂ ಅದರಿಂದ ಪ್ರಾಪ್ತವಾಗುವ ಸಮಾಧಾನ ಇವೆರಡೂ ಶರೀರದ ಸ್ಥಿತಿಯನ್ನು ಅವಲಂಬಿಸಿರುವುದಿಲ್ಲ. ಆದರೂ ಭಗವಂತನ ದರ್ಶನದ ಸಮಾಧಾನವು ಶರೀರದಲ್ಲಿಯೇ ಇರುತ್ತದೆ ಎಂಬುದನ್ನು ಮರೆಯ. ಭಗವಂತನ ದರ್ಶನದ ಅನುಭವದಲ್ಲಿ ಮನುಷ್ಯನ ಸಂಪೂರ್ಣ ವ್ಯಕ್ತಿತ್ವವು ತೊಡಗಿರುತ್ತದೆ. ಅವನ ಶರೀರ, ಮನಸ್ಸು, ಬುದ್ಧಿ, ಅಹಂಕಾರ ಇವೆಲ್ಲವುಗಳು ಭಗವಂತನ ಅನುಭವದಿಂದ ತುಂಬಿ ಹೋಗುತ್ತವೆ. ಭಗವಂತನ ದರ್ಶನವು ಅತ್ಯಂತ ಸೂಕ್ಷ್ಮ ಅನುಭವವಾಗಿರುತ್ತದೆ. ಆ ಅನುಭವದಲ್ಲಿ ಸಂಪೂರ್ಣ ಸಹಭಾಗಿಯಾಗಿರುವ ಶರೀರ ಹಾಗೂ ಅಂತಃಕರಣಗಳೆರಡೂ ಸೂಕ್ಷ್ಮವಾಗಬೇಕಾಗುತ್ತದೆ. ಭಗವಂತನವರಿಗೆ ತಲುಪುವ ಪಾತ್ರತೆ ಬಂದು
ಅಂತಃಕರಣವು ಅತ್ಯಂತ ಸೂಕ್ಷ್ಮವಾಗಬೇಕಾಗುತ್ತದೆ. ಸೂಕ್ಷ್ಮವಾದ ಅಂತಃಕರಣವನ್ನು ಧಾರಣೆ ಮಾಡಲು ದೇಹವೂ ಕೂಡ ಅತ್ಯಂತ ಸೂಕ್ಷ್ಮವಾಗಬೇಕಾಗುತ್ತದೆ. ಸೂಕ್ಷ್ಮವಾಗುವುದೆಂದರೆ ಅತ್ಯಂತ ಸಂವೇದನಶೀಲವಾಗುವುದು. ಸಂವೇದನೆಯು ಮೂಲದಲ್ಲಿ ಸ್ಪಂದನ ರೂಪವಾಗಿರುತ್ತದೆ. ಮನುಷ್ಯನ ವಿಚಾರ, ಕಲ್ಪನೆ, ಭಾವನೆ, ವಾಸನೆ ಹಾಗೂ ಸ್ಮೃತಿ ಇವುಗಳ ಸ್ಪಂದನೆಗಳು ಇರುತ್ತವೆ. ಸಾಮಾನ್ಯ ಮನುಷ್ಯನು ಜಗತ್ತಿನ ವಿಷಯಗಳಲ್ಲಿ ವಿಚಾರ ಅಥವಾ ಕಲ್ಪನೆ ಮಾಡುತ್ತಾನೆ. ಈ ವ್ಯವಹಾರವು ಮೆದುಳಿನ ಮೂಲಕ ವ್ಯಕ್ತವಾಗುತ್ತವೆ. ಅವು ವ್ಯಕ್ತವಾಗುವಾಗ ಮೆದುಳಿನ ಮೂಲಕ ಸ್ಪಂದನೆಗಳು ಹೊರಬರುತ್ತವೆ. ಭಗವಂತನ ದರ್ಶನದ ಅನುಭವದಲ್ಲಿ ಶರೀರದ, ಮೆದುಳಿನ, ಮನಸ್ಸಿನ, ವಿಚಾರಗಳ ಎಲ್ಲ ಸ್ಪಂದನೆಗಳು ಸ್ವರೂಪ ಸನ್ಮುಖವಾಗಿ ಪರಮಾನಂದದಿಂದ ತುಂಬಿ ಹೋಗುತ್ತವೆ. ಶರೀರಕ್ಕೆ, ಮನಸ್ಸಿಗೆ ಹಾಗೂ ಬುದ್ಧಿಗೆ ಆ ಪಾತ್ರತೆ ಬರಲು ಆತ್ಮಜ್ಞಾನಿ ಮಹಾತ್ಮರ ದೇಹದ ಅಖಂಡ ಸಹವಾಸವು ಎಲ್ಲಕ್ಕಿಂತಲೂ ಶ್ರೇಷ್ಠ ಉಪಾಯವಾಗಿರುತ್ತದೆ. ಅವರ ನಿಕಟ ಹಾಗೂ ನಿರಂತರ ಸಾನ್ನಿಧ್ಯದಿಂದ ಮನುಷ್ಯನ ದೇಹದಲ್ಲಿ ಹಾಗೂ ಮನಸ್ಸಿನಲ್ಲಿ ಗೊತ್ತಿಲ್ಲದಂತೆ ಪರಿವರ್ತನೆ ಉಂಟಾಗುತ್ತದೆ. ಅವನ ದೇಹದ ಹಾಗೂ ಮನಸ್ಸಿನ ಸ್ಪಂದನಗಳು ಅವನ ಅರಿವಿಲ್ಲದಂತೆ ಭಗವಂತನ ಸಮ್ಮುಖವಾಗುತ್ತವೆ. ಆದರೆ ಅಂಥ ಸತ್ಪುರುಷರು ಭೇಟಿಯಾಗುವುದು ಕಠಿಣವಿರುತ್ತದೆ. ಅವರು ಭೇಟಿಯಾದರೂ ಅವರ ಮೇಲೆ ಪೂರ್ಣ ಶ್ರದ್ಧೆ ಉಂಟಾಗುವುದು ಇನ್ನೂ ಕಠಿಣವಿರುತ್ತದೆ. ಹಾಗೂ ಅದಕ್ಕಿಂತಲೂ ಅವರ ಅಖಂಡ ಸಹವಾಸ ಪ್ರಾಪ್ತವಾಗುವುದು ಮತ್ತೂ ಕಠಿಣವಾಗಿರುತ್ತದೆ. ಶರೀರದ, ಮೆದುಳಿನ, ಮನಸ್ಸಿನ ಹಾಗೂ ವಿಚಾರಗಳ ಸ್ಪಂದನಗಳು ಭಗವಂತನ ದರ್ಶನಕ್ಕೆ ಯೋಗ್ಯವಾಗುವಂತೆ ಸೂಕ್ಷ್ಮಗೊಳಿಸುವುದೇ ವೇದಾಂತದಲ್ಲಿಯ ಸಾಧನ ಚತುಷ್ಟಯದ ಪ್ರಧಾನ ಉದ್ದೇಶವಾಗಿರುತ್ತದೆ. ವಿವೇಕ, ವೈರಾಗ್ಯ, ಷಟ್ ಸಂಪತ್ತಿ ಹಾಗೂ ಮುಮುಕ್ಷುತ್ವಗಳ ಸಮುದಾಯಕ್ಕೆ ಸಾಧನ ಚತುಷ್ಟಯವೆನ್ನುತ್ತಾರೆ. ದೇಹವು ಅಸತ್, ಜಡ ಹಾಗೂ ದುಃಖರೂಪವಾಗಿರುತ್ತದೆ. ಆದರೆ ಅದರಲ್ಲಿ ಭಗವಂತನು ಸತ್, ಚಿತ್ ಹಾಗೂ ಆನಂದ ಸ್ವರೂಪನಾಗಿರುತ್ತಾನೆ ಎಂಬುದು ನಿಸ್ಸಂಶಯವಾಗಿ ಬುದ್ಧಿಗೆ ಮನವರಿಕೆಯಾಗುವುದು ವಿವೇಕದ ಸ್ವರೂಪವಾಗಿರುತ್ತದೆ. ವೈರಾಗ್ಯವು ವಿವೇಕದ ನಿರೋಗಿ ಹಾಗೂ ಸುಂದರ ಮಗುವಾಗಿರುತ್ತದೆ. ಭಗವಂತನಿಗಿಂತ ಬೇರೆ ಯಾವುದೇ ವಸ್ತು ಬೇಕೆನಿಸದಿರುವುದಕ್ಕೆ ವೈರಾಗ್ಯವೆನ್ನುತ್ತಾರೆ. ವಿರಕ್ತ ಮನುಷ್ಯನಿಗೆ ದರ್ಶನವೇ ಜೀವನದ ಪರಮ ಮೌಲ್ಯವಾಗಿರುತ್ತದೆ. ಆದ್ದರಿಂದ ಭಗವಂತನಿಗಿಂತ ಬೇರೆ ವಿಷಯಗಳು ಇರಲಿ ಅಥವಾ ಇಲ್ಲದಿರಲಿ ಅವನಿಗೆ ಅದರ ಮಹತ್ವವೆನಿಸುವುದಿಲ್ಲ. ವೈರಾಗ್ಯದ ಮೂಲಕ ಷಟ್ ಸಂಪತ್ತಿಯ ಉದಯವಾಗುತ್ತದೆ. ಶಮವೆಂದರೆ ವಿಕಾರ ಶಾಂತವಾಗುವುದು. ದಮವೆಂದರೆ ಇಂದ್ರಿಯಗಳ ಮೂಲಕ ಹೊರಗೆ ಓಡುವ ಮನಸ್ಸಿನ ರೂಢಿ ಮುರಿಯುವುದು. ಉಪರತಿ ಎಂದರೆ ಕರ್ಮ ಮಾಡುವ ಹವ್ಯಾಸ ಕ್ಷೀಣವಾಗುವುದು. ತಿತಿಕ್ಷಾ ಅಂದರೆ ಹಸಿವೆ, ನೀರಡಿಕೆ, ಚಳಿ, ಬಿಸಿಲು, ಮಾನ, ಅಪಮಾನ, ಸುಖ, ದುಃಖ, ನಿಂದಾ, ಸ್ತುತಿ ಇತ್ಯಾದಿ ದ್ವಂದ್ವಗಳ ಆಘಾತವನ್ನು ಶಾಂತವಾಗಿ ಸಹನೆ ಮಾಡುವುದು. ಶ್ರದ್ಧೆ ಎಂದರೆ ಗುರುವಚನ ಪೂರ್ಣ ಸತ್ಯವೆನಿಸುವುದು. ಸಮಾಧಾನವೆಂದರೆ ತಾನು ಅಥವಾ ತನಗೆ ಏನಾದರೂ ಆಗಬೇಕೆಂಬ ಮನಸ್ಸಿನ ತಳಪಡ ಶಾಂತವಾಗುವುದು. ಮುಮುಕ್ಷುತ ಅಂದರೆ ನನಗೆ ಜೀವನದಲ್ಲಿ ಭಗವಂತನಿಗಿಂತ ಬೇರೆ ಏನೂ ಬೇಡವೆಂದು ಮನಪೂರ್ವಕ ಅನಿಸುವುದು. ಇದರಿಂದ ತಿಳಿದು ಬರುವುದೇನೆಂದರೆ ದೃಶ್ಯದಲ್ಲಿ ತೊಡಗಿದ ಮನಸ್ಸು ಶಾಂತವಾಗಿರುತ್ತದೆ. ಅದನ್ನು ದೃಶ್ಯದಿಂದ ತೆಗೆಯಲು ಹೊರತು ಅದು ಶಾಂತವಾಗುವುದಿಲ್ಲ. ಒಳಗೂ ಹೊರಗೂ ಶಾಂತವಾದ ಮನಸ್ಸಿನಿಂದಲೇ ಭಗವಂತನ ಶಾಂತಿಯವರೆಗೆ ಮುಟ್ಟಲು ಬರುತ್ತದೆ. ಸಾಧನ ಚತುಷ್ಟಯ ಸಂಪನ್ನ ಮನುಷ್ಯನು ಶರೀರದಿಂದ ಹಾಗೂ ಮನಸ್ಸಿನಿಂದ ಭಗವಂತನ ಚಿಂತನೆ ಮಾಡಲು ಯೋಗ್ಯನಾಗುತ್ತಾನೆ. ಜಾನಕಿ ಜೀವನ ಸ್ಮರಣ ಜಯ ರಾಮ. ಶ್ರೀರಾಮ ಸಮರ್ಥ ಅಧ್ಯಾಯ 7 ಶರೀರದ ಸಮಾಧಿ. ಮನುಷ್ಯನ ದೇಹದ ಕಡೆಗೆ ಸ್ವಲ್ಪ ವಿಶೇಷವಾಗಿ ನೋಡಿದರೆ ಮನಸ್ಸು ಚಕಿತವಾಗುತ್ತದೆ. ಮನುಷ್ಯನ ದೇಹದಲ್ಲಿ ಪಶುತ್ವ ಹಾಗೂ ಈಶ್ವರತ್ವಗಳು ಒಂದೆಡೆ ಇರುತ್ತವೆ. ಕೇವಲ ವಾಸನಾ ತೃಪ್ತಿಗಾಗಿ ದೇಹವನ್ನು ಉಪಯೋಗಿಸುವುದರಲ್ಲಿ ಪಶುತ್ವ ಪ್ರಗಟವಾಗುತ್ತದೆ. ಆದರೆ ಭಗವಂತನ ಸಾಕ್ಷಾತ್ಕಾರವಾಗಿ ವಾಸನಾ ಶೂನ್ಯವಾಗಲು ಅದೇ ದೇಹವನ್ನು ಉಪಯೋಗಿಸುವುದರಲ್ಲಿ ಈಶ್ವರತ್ವ ಪ್ರಗಟವಾಗುತ್ತದೆ. ಕ್ಷಣ ಕ್ಷಣಕ್ಕೂ ಮೃತ್ಯುವಿನ ಛಾಯೆಯಲ್ಲಿ ವ್ಯವಹರಿಸುವ ಇದೇ ದೇಹವು ಮೃತ್ಯುವನ್ನು ಪರಾಭವಗೊಳಿಸುವ ಹಾಗೂ ಭಗವಂತನ ದರ್ಶನ ಮಾಡಿಕೊಡುವ ಸಾಧನೆಯಾಗುತ್ತದೆ. ಒಂದು ಕಡೆಗೆ ಈ ದೇಹವು ಮನಸ್ಸನ್ನು ತನ್ನಲ್ಲಿ ತೊಡಗಿಸಿಕೊಂಡು ಅಜ್ಞಾನ, ಇನ್ನೊಂದು ಕಡೆಗೆ ಅದೇ ದೇಹ ಹಾಗೂ ಮನಸ್ಸಿನ ಪರಿವರ್ತನೆ ಮಾಡಿಕೊಂಡು ಉನ್ಮನಿಯ ಜ್ಞಾನ ಪ್ರಕಾಶದಲ್ಲಿ ಭಗವಂತನ ದರ್ಶನ ಮಾಡಿಕೊಡುತ್ತದೆ. ಇಂಥ ಈ ದೇಹದೊಳಗೆ ಪ್ರಾಣವಿರುತ್ತದೆ, ಪ್ರಾಣದೊಳಗೆ ಮನಸ್ಸು, ಮನಸ್ಸಿನೊಳಗೆ ಬುದ್ಧಿ, ಮನಸ್ಸಿನೊಳಗೆ ಬುದ್ಧಿ ಹಾಗೂ ಬುದ್ಧಿಯೊಳಗೆ ಪ್ರತಿಭೆ ಇರುತ್ತದೆ. ಈ ಪ್ರತಿಭೆಯು ಭಗವಂತನ ಸಾಕ್ಷಾತ್ ದರ್ಶನ ಮಾಡಿಕೊಡುತ್ತದೆ. ಮನುಷ್ಯನ ದೇಹದಲ್ಲಿ ಕಳೆದುಕೊಂಡ ಭಗವಂತನನ್ನು ಮನುಷ್ಯನು ದೇಹದಲ್ಲಿಯೇ ಪ್ರಕಟವಾಗುವಂತೆ ಅಂತಃಕರಣದಲ್ಲಿ ಪರಿವರ್ತನೆ ಉಂಟು ಮಾಡುವುದೇ ಪರಮಾರ್ಥ ಸಾಧನೆಯ ಉದ್ದೇಶವಾಗಿರುತ್ತದೆ. ದೇಹದ ಪರಿವರ್ತನೆಯಲ್ಲಿ ಹೊರಗಿನಿಂದ ಯಾವುದೇ ವ್ಯತ್ಯಾಸ ಕಂಡು ಬರುವುದಿಲ್ಲ.
ಆದರೆ ಮೆದುಳಿನಲ್ಲಿ ಹಾಗೂ ಶರೀರದಲ್ಲಿಯ ಕೋಶಗಳಲ್ಲಿ ಪರಿವರ್ತನೆ ಉಂಟಾಗುತ್ತದೆ. ಮೆದುಳಿನ ಹಳೆಯ ಪ್ರತಿಕ್ರಿಯೆಗಳು ಬದಲಾಗುತ್ತವೆ ಹಾಗೂ ಕೋಶಗಳಲ್ಲಿ ಅರಿವು ಅಂದರೆ ಕೋಶಗಳಲ್ಲಿಯ ಮನಸ್ಸು ಭಗವಂತನಿಂದ ತುಂಬಿ ಹೋಗುತ್ತದೆ. ಶರೀರದಲ್ಲಿ ಮುಂದೆ ಹೇಳಿದ ದ್ರವ್ಯಗಳಿರುತ್ತವೆ. ನೀರು, ಪೃಥ್ವಿ, ಪ್ರಥೀನ, ನೀರು, ಪ್ರಥೀನ, ಕಾರ್ಬೋದಕ್, ಸ್ನಿಗ್ಧ, ಕರ್ಬ, ಸ್ಫುರ, ಗಂಧಕ, ಸಿಲಿಕಾನ್, ಕ್ಲೋರಿನ್, ಅಯೋಡಿನ್, ಕ್ಯಾಲ್ಸಿಯಂ, ಸೋಡಿಯಂ, ಪೊಟ್ಯಾಷಿಯಂ, ಲೋಹ ಮುಂತಾದವು. ಶರೀರವು ಸುಸ್ಥಿತಿಯಲ್ಲಿ ಇರುವುದಕ್ಕಾಗಿ ಮೇಲೆ ಹೇಳಿದ ದ್ರವ್ಯಗಳು ಯೋಗ್ಯ ಪ್ರಮಾಣದಲ್ಲಿ ಇರಬೇಕಾಗುತ್ತವೆ. ಅವುಗಳ ಪ್ರಮಾಣದಲ್ಲಿ ಕಡಿಮೆ ಆದರೆ ದೇಹದ ಸ್ಥಿತಿಯು ಕೆಡುತ್ತದೆ. ಆ ಪ್ರಮಾಣವನ್ನು ಮೊದಲಿನಂತೆ ಮಾಡಿದರೆ ಶರೀರ ಸ್ಥಿತಿಯು ಮೊದಲನೇ ಸ್ಥಿತಿಗೆ ಬರುತ್ತದೆ. ಹಸಿವು, ನೀರಡಿಕೆ, ಶೌಚ, ಮೂತ್ರ, ವ್ಯಾಯಾಮ ಹಾಗೂ ವಿಶ್ರಾಂತಿ ಇವು ಶರೀರದ ನೈಸರ್ಗಿಕ ಅವಶ್ಯಕಗಳಾಗಿರುತ್ತವೆ. ಆ ಅವಶ್ಯಕತೆಗಳನ್ನು ಸಮಯಕ್ಕನುಸಾರ ಪೂರೈಸುವುದು ಮನುಷ್ಯನ ಕರ್ತವ್ಯವೇ ಆಗಿರುತ್ತದೆ. ಅಧ್ಯಾತ್ಮ ಸಾಧನೆಯ ದೃಷ್ಟಿಯಿಂದ ಆಸನ, ಆಹಾರ, ನಿದ್ರೆ, ಶೌಚ ಹಾಗೂ ಮೂತ್ರಗಳಿಗೆ ವಿಶೇಷ ಮಹತ್ವವಿರುತ್ತದೆ. ಒಂದು ಆಸನ. ಶಾರೀರಿಕ ಕ್ರಿಯೆ ಶಾಂತವಾಗಲು ಹಾಗೂ ನಿಯಮಿತವಾಗಿ ನಡೆಯಲು ಆಸನದಂಥ ಬೇರೆ ಉಪಾಯವಿಲ್ಲ. ಸಹಜಾಸನ ಅಂದರೆ ಸಾಮಾನ್ಯ ಸ್ಥಿತಿಯಲ್ಲಿ ಕಾಲುಗಳನ್ನು ಮಡಚಿಕೊಂಡು ಬೆನ್ನು ನೇರವಾಗಿಟ್ಟುಕೊಂಡು ಕೂಡುವುದು. ಅರ್ಧ ಪದ್ಮಾಸನ. ಪದ್ಮಾಸನ, ಶವಾಸನ ಹಾಗೂ ಅರ್ಥಸಿದ್ಧಾಸನ ಅಂದರೆ ಒಂದು ಕಾಲಿನ ಹಿಂಬಳವನ್ನು ಉದದ್ವಾರದ ಹತ್ತಿರ ಒತ್ತಿ ಇನ್ನೊಂದು ಕಾಲನ್ನು ಅದರ ಮೇಲಿಡುವುದು. ಈ 5 ಆಸನಗಳು ಸರ್ವ ಸ್ತ್ರೀ ಪುರುಷರಿಗೆ ಉಪಯುಕ್ತವಾಗಿರುತ್ತವೆ. ತಮ್ಮ ಶರೀರಕ್ಕೆ ಸಾಧ್ಯವಾಗುವಂತೆ ಯಾವುದಾದ್ರೂ ಒಂದು ಆಸನದಲ್ಲಿ 1 ಗಂಟೆ ಕುಳಿತುಕೊಳ್ಳುವ ಅಭ್ಯಾಸ ಮಾಡಬೇಕು. ಶರೀರವು ಆಸನದಲ್ಲಿ ಸ್ಥಿರವಾಯಿತೆಂದರೆ ಅದರ ಅಂದರೆ ಶರೀರದ ವಿಸ್ಮರಣೆ ಆಗುತ್ತದೆ. ನಾವು ಎಲ್ಲಿ ಹಾಗೂ ಎಷ್ಟು ವೇಳೆ ಕುಳಿತುಕೊಳ್ಳುತ್ತೇವೆ ಎಂಬುದರ ಪ್ರಜ್ಞೆ ಉಳಿಯುವುದಿಲ್ಲ. ಇದೇ ಶರೀರದ ಸಮಾಧಿಯಾಗಿರುತ್ತದೆ. 2 ಆಹಾರ. ಆಸನ ಸಿದ್ಧವಾಗುವುದಕ್ಕಾಗಿ ಆಹಾರದ ಕಡೆಗೆ ಲಕ್ಷ್ಯ ಕೊಡುವುದು ವಿಶೇಷ ಮಹತ್ವದ್ದಾಗಿರುತ್ತದೆ. ನಿತ್ಯದ ಆಹಾರವು ಸಾತ್ವಿಕವಾಗಿರಬೇಕು ಹಾಗೂ ತಾಜಾ ಆಗಿರಬೇಕು. ಅತ್ಯಂತ ಖಾರದ, ಎಣ್ಣೆಯ, ಪಚನಕ್ಕೆ ಜಡವಾದ ಹಾಗೂ ಅನೇಕ ಧಾನ್ಯಗಳ ಮಿಶ್ರಣದ್ದಾಗಿರಬಾರದು. ಸಾಧಕನು 2 ತುತ್ತು ವಯಸ್ಸಿನ 55 ವರ್ಷಗಳವರೆಗೆ ಮಧ್ಯಾಹ್ನ ಸಾಯಂಕಾಲ ಹೊಟ್ಟೆ ತುಂಬ ಉಣ್ಣಲು ಅಭ್ಯಂತರವಿಲ್ಲ. 55 ವರ್ಷಗಳ ನಂತರ ರಾತ್ರಿಯ ಊಟವನ್ನು ಮಾಡಬೇಕು. 60 ವರ್ಷಗಳ ನಂತರ ಊಟದ ಬದಲು ಸ್ವಲ್ಪ ಬೇಯಿಸಿದ ಪಲ್ಯ, ಹಸಿ ಕೋಸಂಬರಿ, ಸ್ವಲ್ಪ ನೆಲಗಡಲೆ ಪುಡಿ, ಯಾವುದಾದ್ರೂ ಒಂದು ಹಣ್ಣು ಅಥವಾ ಒಂದು ಬಟ್ಟಲು ಮಜ್ಜಿಗೆ ಅಥವಾ ಹಾಲು ಇವುಗಳಲ್ಲಿ ಏನಾದರೂ ಒಂದು ತೆಗೆದುಕೊಳ್ಳಬೇಕು. ಅಂದರೆ ರಾತ್ರಿ ಆಸನ ಹಾಕಿ ಕುಳಿತರೆ ಹೊಟ್ಟೆ ಇರುತ್ತದೆ. 3 ನಿದ್ರೆ. ರಾತ್ರಿ 10 ಗಂಟೆಗೆ ಮಲಗಬೇಕು ಹಾಗೂ ಬೆಳಿಗ್ಗೆ 4 ಗಂಟೆಗೆ ಏಳಬೇಕು. ರಾತ್ರಿ ಮಲಗುವ ಮೊದಲು 1 ಚಮಚ ತ್ರಿಫಲಾ ಚೂರ್ಣವನ್ನು ನೀರಿನೊಂದಿಗೆ ತೆಗೆದುಕೊಳ್ಳಬೇಕು. ಬೆಳಿಗ್ಗೆ ಎದ್ದೊಡನೆ ಚಿಮ್ಮಟಿಗೆ ಉಪ್ಪು ಹಾಕಿ 1 ಬಟ್ಟಲು ಬೆಚ್ಚಗಿನ ನೀರು ಕುಡಿಯಬೇಕು. 4 ಶೌಚ ಹಾಗೂ ಮೂತ್ರ. ನಿತ್ಯ ಶೌಚವು ಸ್ವಚ್ಛವಾಗಬೇಕು. ಶರೀರ ಶುದ್ಧಿಗಾಗಿ ಶೌಚ ತಕರಾರು ಯೋಗ್ಯವಲ್ಲ. ಹೊಟ್ಟೆಯಲ್ಲಿ ಮಲ ಸಂಗ್ರಹವಾದರೆ ಮೆದುಳಿನ ಮೇಲೆ ಅದರ ಪರಿಣಾಮವಾಗುತ್ತದೆ ಹಾಗೂ ಶರೀರದ ಸಂವೇದನಾ ಕ್ರಿಯೆಯು ಮಂದವಾಗುತ್ತದೆ. ಶೌಚ ಮುಖಮಾರ್ಜನವಾದ ಮೇಲೆ 1 ಲೋಟ ನೀರಿನಲ್ಲಿ ಅರ್ಧ ನಿಂಬೆ ರಸ ಹಾಗೂ 1 ಚಮಚ ಜೇನುತುಪ್ಪ ಹಾಕಿ ಕುಡಿಯಬೇಕು. ಅದರಿಂದ ಹೃದಯಕ್ಕೆ ಬಲ ಬರುತ್ತದೆ ಹಾಗೂ ಮೂತ್ರ ಸ್ವಚ್ಛವಾಗಿ ಹೋಗುತ್ತವೆ. ವಯಸ್ಸು ಆದಂತೆ ಹೊಟ್ಟೆಯಲ್ಲಿ ವಾತ ವಿಕಾರವಾಗುತ್ತದೆ. ಅದರಿಂದ ಆಸನದ ಮೇಲೆ ಸ್ವಸ್ಥತೆಯಿಂದ ಕೂಡಲಾಗುವುದಿಲ್ಲ. ಅದಕ್ಕಾಗಿ ನಿತ್ಯ ಊಟವಾದ ಮೇಲೆ ಕುಟಜಾರಿಷ್ಟ ಅಥವಾ ಅಮೃತಾರಿಷ್ಟ ತೆಗೆದುಕೊಳ್ಳಬೇಕು. ಮಂಜುಗಡ್ಡೆಯ ತಂಪಾದ ನೀರನ್ನು ಕುಡಿಯುವ ಅಭ್ಯಾಸವಿರಬಾರದು. ಯಾವುದೇ ವ್ಯಸನವಿರಬಾರದು. ಯಾವ ದೇಹದಲ್ಲಿ ಭಗವಂತನು ಪ್ರಕಟವಾಗಬೇಕೆಂದು ಅನಿಸುತ್ತದೆಯೋ ಆ ದೇಹವು ಒಳಗಿನಿಂದ ಹಾಗೂ ಹೊರಗಿನಿಂದ ಅತ್ಯಂತ ಶುದ್ಧವಾಗಿರಬೇಕಾಗುತ್ತದೆ. ದೇಹವು ಒಳಗಿನಿಂದ ಹಾಗೂ ಹೊರಗಿನಿಂದ ಶುದ್ಧ ಹಾಗೂ ಪವಿತ್ರವಾಯಿತೆಂದರೆ ಆಸನವು ಬೇಗನೆ ಸಿದ್ಧವಾಗುತ್ತದೆ. ಮನಸ್ಸು ಕೂಡಲೇ ಏಕಾಗ್ರವಾಗುತ್ತದೆ. ಆಸನಸ್ಥನಾಗಿ ಬಾಯಿಯಿಂದ ಜಪ ಮಾಡಿದರೆ ಅದರ ಸ್ಪಂದನೆಗಳು ಶರೀರವನ್ನೆಲ್ಲ ವ್ಯಾಪಿಸುತ್ತವೆ. ಮೆದುಳಿನ ಸಂವೇದನಾ ಕ್ಷಮತೆಯು ತಾನಾಗಿ ಬೆಳೆಯುತ್ತದೆ. ಆದ್ದರಿಂದ ದೇಹವು ನಿಸರ್ಗದಲ್ಲಿ ಪಂಚಮಹಾಭೂತಗಳೊಂದಿಗೆ ಸಹಜವಾಗಿ ಸಮರಸವಾಗುತ್ತದೆ. ಜಾನಕಿ ಜೀವನ ಸ್ಮರಣ ಜೈ ಜಯ ರಾಮ್ ಶ್ರೀರಾಮ ಸಮರ್ಥ. ನಾವು ಪ್ರತಿ ದಿವಸ ಬೆಳಗ್ಗೆ ಎದ್ದೊಡನೆ ಭಗವಂತನ ಸ್ಮರಣೆ ಮಾಡುವ ನಿಯಮವನ್ನು ಇಟ್ಟುಕೊಳ್ಳಬೇಕು. ಸ್ನಾನ ಮುಂತಾದವುಗಳನ್ನು ಸಾಧ್ಯವಾದರೆ ಮಾಡಬೇಕು. ಆದರೆ ಅವುಗಳಿಗಾಗಿ ಜಪ ಮಾಡುವುದನ್ನು ಬಿಟ್ಟು ಕುಳಿತುಕೊಳ್ಳಬಾರದು. ಭಗವಂತನ ಸ್ಮರಣೆ ಮುಖ್ಯವಾಗಿರುತ್ತದೆ. ಶ್ರೀ ಮಹಾರಾಜರು ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ
ನಮ್ಮ ಈ ಸ್ವಾಧ್ಯಾಯವು ಅತ್ಯಂತ ಸಮಾಧಾನಪೂರ್ಣವಾಗಿ ನಡೆದಿರುವುದು ನಿಜವಾಗಿಯೂ ಶ್ರೀ ಸದ್ಗುರುಗಳ ಕೃಪೆಯನ್ನು ಭಾವಿಸುತ್ತೇನೆ. ಇಂದಿನವರೆಗೆ ನಾವು ಅಖಂಡವಾಗಿ ಸ್ವಾಧ್ಯಾಯದಲ್ಲಿ ತೊಡಗಿರುತ್ತೇವೆ. ನಿಜವಾಗಿಯೂ ಇದು ಶ್ರೀ ಸದ್ಗುರು ಪೂರ್ಣ ಅನುಗ್ರಹ. ಅದೇ ರೀತಿಯಾಗಿ ಇಂದು ನಾವು ತಮ್ಮೆಲ್ಲರಿಗೆ ಸಮಸ್ತ ಸದ್ಗುರು ಭಕ್ತರಿಗೆ ಗುರುಭಕ್ತರಿಗೆ ಒಂದು ನಿವೇದನೆ ಮಾಡಬೇಕಾಗಿದೆ. ಅದೇನೆಂದರೆ ಅದನ್ನು ಮುಖ್ಯವಾದ ಅದನ್ನು ಮೇಲೆ ಅದನ್ನು ಓದಿ ತೋರಿಸ್ತೀನಿ. ಮುಖ್ಯವಾಗಿ ಈಗ ನಾವು ಈ ಹೊರಗಿನ ಒಂದು ಕಾನೂನಿನ ಬಂಧನ ಕಳಚಿದ ಯಾರಾದರೂ ಬಂದು ಅರ್ಥಾತ್ ಶ್ರೀ ಮಹಾರಾಜರ ಆಶ್ರಮದ ಬಾಗಿಲದಿಂದ ಶ್ರೀ ಮಹಾರಾಜರ ದರ್ಶನ ಪಡೆಯಬಹುದು ಅನ್ನುವಂಥ ಒಂದು ಅರ್ಥಾತ್ ಏನು ಒಂದು ಆ ರೀತಿ ನಾವು ತಿಳಿಸಿದ್ದಿಲ್ಲ ಅನ್ನೋದರಿಂದಲೂ ನಮಗೂ ಸಂತೋಷ ಆಗ್ತಾ ಇತ್ತು. ಅವರು ಬಂದು ದರ್ಶನ ಮಾಡಿ ಹೋಗ್ತಾರೆ, ನಮಗೂ ಭೇಟಿ ಆಗ್ತದೆ ಎನ್ನುವಂಥ ರೀತಿಯಿಂದ ಸಮಾಧಾನ ಆಗ್ತಾ ಇತ್ತು. ಆದರೆ ಪರಿಸ್ಥಿತಿ ಈಗ ವಿಕೋಪಕ್ಕೆ ಹೋಗ್ತಾ ಇರುವುದರಿಂದಾಗಿ ಅರ್ಥಾತ್ ಈಗ ನಮಗೆ ಅನಿವಾರ್ಯವಾಗಿ ನಮ್ಮನ್ನು ನಾವು ಮತ್ತು ಇನ್ನೊಬ್ಬರನ್ನು ಆರೋಗ್ಯದ ದೃಷ್ಟಿಯಿಂದ ಕಾಯ್ದುಕೊಳ್ಳಬೇಕಾದ ಅತ್ಯಂತ ಅವಶ್ಯವೆನಿಸಿರುವುದರಿಂದ ಈ ರೀತಿಯಾಗಿ ನಮಗೆ ಅನೇಕ ಸಲಹೆ ಸೂಚನೆಗಳು ಬಂದಿರುವುದರಿಂದ ಆ ಸೂಚನೆಗಳು ಬಂದಿರುವುದರಿಂದ ನಮಗೆ ಮನಸ್ಸಿಲ್ಲದಿದ್ದರೂ ಅನಿವಾರ್ಯವಾಗಿ ನಮಗೆ ಇನ್ನೂ ಕೆಲವು ದಿವಸ ಒಂದು ಅತ್ಯಂತ ಕಟ್ಟುನಿಟ್ಟಾದ ನಿಯಮವನ್ನು ನಾವು ಪಾಲಿಸಬೇಕಾಗಿದೆ. ಅದೇನೆಂದರೆ ಗುರುಪೌರ್ಣಿಮೆಯವರೆಗೆ ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ನಾವು ಮತ್ತೆ ತಿಳಿಸ್ತೀವಿ. ಕನಿಷ್ಠ ಪಕ್ಷ ಗುರುಪೌರ್ಣಿಮೆಯವರೆಗೆ ಸದ್ಭಕ್ತರಿಗೆ ನಾವು ಅತಿ ಕಳಕಳಿಯಿಂದ ಹೇಳುವುದೇನು ಅಂದರೆ ಇನ್ನೂ ಕೆಲವು ದಿವಸ ತಾವು ಇಲ್ಲಿವರೆಗೆ ಬಂದು ಶ್ರೀ ಮಹಾರಾಜರ ದರ್ಶನ ಪಡೆಯಬೇಕೆಂಬ ಒಂದು ಆಗ್ರಹವನ್ನು ಪಡಬಾರದು. ಮತ್ತು ಮುಖ್ಯವಾಗಿ ಇದರಿಂದ ಅನೇಕ ಪ್ರಕಾರವಾಗಿರ್ತಕ್ಕಂಥ ಒಂದು ಅರ್ಥಾತ್ ಏನು ಅಂತಂದ್ರೆ ನಮಗೂ ಒಂದು ಪ್ರಕಾರದಿಂದ ಅಂದರೆ ಅರ್ಥಾತ್ ನಮಗೆಲ್ಲರಿಗೂ ಒಂದು ಪ್ರಕಾರದಿಂದ ಏನಾಗುತ್ತೆ ಅಂತಂದ್ರೆ ಮನಸ್ಸಿನಲ್ಲಿ ಒಂದು ಭಯ ಆಗ್ತದೆ, ಒಂದು ಏನಾದರೂ ಆತಂಕ ಆಗ್ತದೆ. ಅದೇ ರೀತಿಯಾಗಿ ಸುತ್ತಲಿನ ಜನರಿಗೂ ಸಹಿತ ಒಂದು ಪ್ರಕಾರದಿಂದ ಭಯ ಆತಂಕ ಆಗ್ತದೆ. ಆದ್ದರಿಂದ ಎಲ್ಲರೂ ಇಲ್ಲಿ ಬಂದು ಬಾಗಿಲದಲ್ಲಿಂದಲೇ ದರ್ಶನ ಮಾಡೋದನ್ನು ನೋಡಿದರೆ ನಿನ್ನೆ ನಾನು ಒಬ್ಬರಿಗೆ ಹೇಳ್ತಾ ಇದ್ದೆ, ಎಲ್ಲರೂ ಎಷ್ಟೊಂದು ಸಮಾಧಾನ ಮಾಡಿಕೊಂಡು ಹೋಗ್ತಾರೆ, ಯಾರಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ತಕರಾರಿಲ್ಲ, ಒಳಗೆ ಬರ್ತೀವಿ ಅನ್ನೋ ಆಗ್ರಹ ಇಲ್ಲ. ಮಹಾರಾಜರ ಬಗ್ಗೆ ಇರುವ ಅವರು ಸದ್ಭಾವ ಸಂತೋಷ ಆಗ್ತದೆ ಅಂತ ನಾವು ಹೇಳ್ತಾ ಇದ್ದೀವಿ. ಆದರೆ ಪರಿಸ್ಥಿತಿ ಬಹಳ ವಿಪರೀತ ಆಗ್ತಾ ಇರೋದರಿಂದಾಗಿ ಅನೇಕ ಕಡೆಗೆ ಹುಬ್ಬಳ್ಳಿ, ಧಾರವಾಡ ಇತ್ಯಾದಿ ಅನೇಕ ಕಡೆಗೆ ಬಹಳಷ್ಟು ಜನರಿಗೆ ಸೋಂಕು ರೋಗದ ಒಂದು ಪ್ರಸಾರ ಆಗ್ತಾ ಇರೋದ್ರಿಂದಾಗಿ ನಾವು ಮತ್ತೆ ಸ್ವಲ್ಪ ಸಾವಧಾನ ಆಗಬೇಕು. ಈ ಒಂದು ಸುದ್ದಿಯನ್ನು ಈ ಒಂದು ವಾಟ್ಸಾಪ್ ಮೂಲಕ ಎಲ್ಲರಿಗೂ ನಾನು ನಿವೇದಿಸ್ತಾ ಇದ್ದೀನಿ, ಕಳಿಸ್ತಾ ಇದ್ದೀವಿ ಆಶ್ರಮದ ವತಿಯಿಂದ. ತಾವೆಲ್ಲರೂ ಅದನ್ನು ಓದಬೇಕು ಮತ್ತು ಮುಖ್ಯವಾಗಿ ಗುರುಪೌರ್ಣಿಮೆಯವರೆಗೆ ಇನ್ನಷ್ಟು ದಿವಸ ಮಾಸಗಳಲ್ಲಿ ಇದ್ದುಕೊಂಡು ನಿತ್ಯ ನಾವು ಇಲ್ಲಿಂದ ಕಲಿಸುವ ಮಹಾರಾಜರ ಒಂದು ಪಾದುಕೆಯ ದಿವ್ಯವಾಗಿರ್ತಕ್ಕಂಥ ಭಾವಚಿತ್ರವನ್ನು ನೋಡಿ ನಮಸ್ಕಾರ ಮಾಡಬೇಕು, ಸಾಕ್ಷಾತ್ ಇಲ್ಲಿಂದಲೇ ಬಂದಿರುವಂತಹದ್ದು ಅನ್ನುವಂಥ ಭಾವನೆಯಿಂದ. ಅದೇ ರೀತಿಯಾಗಿ ನೀವೆಲ್ಲರೂ ನಿಮ್ಮ ಮನೆಗಳಲ್ಲಿಯೇ ಇದ್ದುಕೊಂಡು ಅಲ್ಲಿಂದಲೇ ಪ್ರತಿ ದಿವಸ ಮಹಾರಾಜರಿಗೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ನಮಸ್ಕಾರ ಮಾಡಬೇಕು. ಮತ್ತು ಇದರಿಂದ ನಿಮಗೂ ಸಹಿತ ಎಷ್ಟೋ ರೀತಿಯಿಂದ ಮನಸ್ಸಿಗೆ ಸಮಾಧಾನ ಆಗ್ತದೆ ಮತ್ತು ನಿಮ್ಮ ಆರೋಗ್ಯ ದೃಷ್ಟಿಯೂ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು. ಇದು ಎಷ್ಟೊಂದು ಸೂಕ್ಷ್ಮವಾದ ಪಿಡುಗು ಇದೆ ಅಂತಂದರೆ ಯಾವ ರೀತಿಯಾಗಿ ಯಾರಲ್ಲಿ ಎಷ್ಟು ಮಂದಿಯಲ್ಲಿ ಇದು ಹಬ್ಬುತ್ತದೆ ಅನ್ನುವಂಥದ್ದು ಬಹಳ ಕಠಿಣ ಇದೆ. ಈ ನಿನ್ನೆ ಮೊನ್ನೆ ಮರದಲ್ಲಿ ಒಬ್ಬ ಮನುಷ್ಯ ಹೊರಗಿನಿಂದ ಬಂದು 22 ಜನರಿಗೆ ಅದರ ಸಂಪರ್ಕ ಬಂದಿದೆ. ಆದ್ದರಿಂದ ವಾತಾವರಣದಲ್ಲಿ ಸ್ವಲ್ಪ ತಣಾವು ಉಂಟಾಗಿದೆ. ಆದ್ದರಿಂದ ಹೆಬ್ಬಳ್ಳಿಯಲ್ಲೂ ಸಹಿತ ಜನರು ಸ್ವಲ್ಪ ಗಾಬರಿ ಆಗ್ತಾ ಇದ್ದಾರೆ. ಆದ್ದರಿಂದ ವಿಶೇಷತಃ ಅವ್ರಿಗೆ ಏನು ಅನಿಸ್ತದೆ ಅಂದರೆ ಹೊರಗಿನಿಂದ ಯಾರಾದರೂ ಬಂದು ಕೂಡಲೇ ಮಹಾರಾಷ್ಟ್ರದಿಂದ ಬಂದಾರೆ ಅಂದ ಕೂಡಲೇ ಅದು ಗಾಬರಿ ಆಗ್ತಾರೆ. ಆದ್ದರಿಂದ ದಯವಿಟ್ಟು ನೀವೆಲ್ಲರೂ ಇದನ್ನು ಮಹಾರಾಜರದೇ ಒಂದು ಅರ್ಥಾತ್ ಏನು ಅಂದರೆ ಸಂಕೇತ, ಸೂಚನೆ, ಭಾವನೆ ಅನ್ನುವಂಥ ಪ್ರೇಮ, ಒಂದು ಭಕ್ತಿ ಭಾವದಿಂದ ಇದನ್ನು ನಾವೆಲ್ಲರೂ ಅನುಸರಿಸಬೇಕು ಅನ್ನುವಂಥದ್ದು ನನ್ನ ಅತ್ಯಂತ ಪೂರ್ವಕವಾಗಿರ್ತಕ್ಕಂಥ ಕಳಕಳಿಯ ವಿನಂತಿ, ಪ್ರಾರ್ಥನೆ. ನಾನೀಗ ಅದನ್ನು ಓದಿ ತೋರಿಸ್ತಾ ಇದ್ದೀನಿ. ಇದೆಲ್ಲರೂ ನಿಮ್ಮೆಲ್ಲರ ಮೊಬೈಲ್ನಲ್ಲಿ ಬರ್ತದೆ. ನೀವೆಲ್ಲರೂ ಅದನ್ನು ಓದಿ ಸಮಾಧಾನ ಮಾಡ್ಕೋಬೇಕು. ಮತ್ತು ಗುರುಪೌರ್ಣಿಮೆಯ ಸಮಯದಲ್ಲಿ ನಾವು ಯಾವ ರೀತಿಯಾಗಿ ಆ ಗುರುಪೌರ್ಣಿಮೆಯನ್ನು ಆಚರಿಸ್ತೀವಿ, ನೀವು ಯಾವ ರೀತಿಯಾಗಿ ಬರಲಿಕ್ಕೆ ಶಕ್ಯ ಆಗ್ತದೆ,
ಅಥವಾ ಯಾವ ರೀತಿಯಾಗಿ ನೀವು ಅದಕ್ಕೆ ನೀವು ಅರ್ಥಾತ್ ಏನು ಅಂದರೆ ಸ್ಪಂದಿಸಬೇಕು ಅನ್ನುವಂಥದ್ದನ್ನು ನಾವು ತಿಳಿಸ್ತೀವಿ. ಆ ಪ್ರಕಾರವಾಗಿ ನಾವು ನೀವು ಅನ್ಯೋನ್ಯವಾಗಿ ಸಹಕಾರ ಸೌಹಾರ್ದತೆಯಿಂದ ಶ್ರೀಗುರುಗಳ ಸದ್ಗುರುಗಳ ಕಾರ್ಯ ಅನ್ನುವಂಥದ್ದು ಅವಿಚ್ಛಿನ್ನವಾಗಿ ನಿರಂತೆ ಸಹಕರಿಸೋಣ ಎಂದು ಪ್ರಾರ್ಥನೆ ಮಾಡ್ತಾ, ಶ್ರೀರಾಮ ಸಮರ್ಥ ಶ್ರೀ ಕ್ಷೇತ್ರ ಹೆಬ್ಬಳ್ಳಿ ಚೈತನ್ಯ ಆಶ್ರಮದ ವತಿಯಿಂದ ಸದ್ಭಕ್ತರಲ್ಲಿ ನಿವೇದನೆ. ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಅನುಗ್ರಹದಿಂದ ಗುರುಭಕ್ತಿ ಪರಾಯಣರಾದ ನಾವೆಲ್ಲರೂ ಪ್ರಚಂಡವಾದ ಈ ಮಹಾಮಾರಿಯ ಪ್ರಕೋಪದ ಪ್ರಸಂಗದಲ್ಲಿ ಸುರಕ್ಷಿತವಾಗಿರುವುದು ಎಂದು ಹೇಳಲು ಸಮಾಧಾನವೆನಿಸುತ್ತದೆ. ಈಗ ಸುಮಾರು 3 ತಿಂಗಳುಗಳಿಂದ ನಾವು ಇದರ ಪ್ರಕೋಪಕ್ಕೆ ಒಳಗಾಗಬಾರದೆಂಬ ಕಾನೂನಿನನುಸಾರ ಹಾಗೂ ನಮ್ಮ ಹಿತಕ್ಕಾಗಿಯೇ ನಮ್ಮ ಮನೆಗಳಲ್ಲಿ, ಮಠಗಳಲ್ಲಿ, ದೇವಸ್ಥಾನಗಳಲ್ಲಿ ವಾಸ ಮಾಡಿದ್ದೆವು. ಈಗ ಕಾನೂನಿನ ಪ್ರಭಾವ ಸ್ವಲ್ಪ ಕಡಿಮೆಯಾದ್ದರಿಂದ ಜನರು ಈ ಮಹಾಮಾರಿಯ ಕಡೆಗೆ ಲಕ್ಷ್ಯ ಕೊಡದೆ ತಮ್ಮ ಪ್ರತಿನಿತ್ಯದ ಚಟುವಟಿಕೆಗಳಲ್ಲಿ ತೊಡಗಿರುತ್ತಾರೆ. ಆದರೆ ಈ ರೋಗದ ಪ್ರಭಾವ ಕಡಿಮೆಯಾಗದೆ ಈಗ ಇದು ದಿನದಿನಕ್ಕೆ ಹೆಚ್ಚಾಗುತ್ತಿರುವುದನ್ನು ನೋಡಿದರೆ ನಾವು ಇನ್ನೂ ಕೆಲವು ದಿವಸ ಸುರಕ್ಷಿತವಾಗಿರಬೇಕು. ಅದಕ್ಕಾಗಿ ನಾವು ಶಕ್ಯವಾದಷ್ಟು ಹೊರಗೆ ಅಡ್ಡಾಡಬಾರದು. ಅನಿವಾರ್ಯವಾದ ಪ್ರಸಂಗದಲ್ಲಿ ಸುರಕ್ಷಿತವಾಗಿ ಹೋಗಿ ಬರಬೇಕು, ಆದರೆ ಅನಾವಶ್ಯಕವಾಗಿ ಹೊರಗೆ ಅಡ್ಡಾಡಬಾರದು. ಹೀಗೆ ಮಾಡಿದರೆ ನಮಗೆ ಆರೋಗ್ಯದ ದೃಷ್ಟಿಯಿಂದ ಹಾಗೂ ಆಧ್ಯಾತ್ಮಿಕ ದೃಷ್ಟಿಯಿಂದ ಹಿತವೇ ಆಗುತ್ತದೆ. ಕಾನೂನಕ್ಕನುಸಾರ ನಮ್ಮನ್ನು ಬಂಧಮುಕ್ತಗೊಳಿಸಿದ್ದರೂ ನಾವು ಇನ್ನೂ ಕೆಲವು ದಿವಸ ಬಂಧನದಲ್ಲಿಯೇ ಇರುವುದು. ಈ ಲಾಕ್ಡೌನದ ಬಂಧನ ಕಡಿಮೆ ಆದಂದಿನಿಂದ ಭಕ್ತರು ಶ್ರೀ ಕ್ಷೇತ್ರ ಹೆಬ್ಬಳ್ಳಿಗೆ ಬಂದು ಹೊರಗಿನಿಂದಲೇ ಶ್ರೀ ಮಹಾರಾಜರ ದರ್ಶನ ಮಾಡಿ ಹೋಗುತ್ತಿರುವರು. ಇದನ್ನು ನಮಗೂ ಸಂತೋಷವೇ ಆಗುತ್ತಿತ್ತು. ಆದರೆ ಈಗ ಈ ರೋಗವು ಎಲ್ಲ ಕಡೆಗೆ ಬಹಳ ತೀವ್ರವಾಗಿ ಹಬ್ಬುತ್ತಿರುವುದರಿಂದ ನಾವು ಇನ್ನೂ ಕೆಲವು ದಿವಸ ಇದರ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಬೇಕು. ಆದ್ದರಿಂದ ದಯವಿಟ್ಟು ಸದ್ಭಕ್ತರು ಕೃಷ್ಣ ಪಕ್ಷ ಗುರುಪೌರ್ಣಿಮೆಯವರೆಗೆ ಶ್ರೀ ಕ್ಷೇತ್ರ ಹೆಬ್ಬಳ್ಳಿಗೆ ಬಂದು ಶ್ರೀ ಮಹಾರಾಜರ ದರ್ಶನಕ್ಕಾಗಿ ಅವಸರ ಮಾಡಬಾರದಾಗಿ ವಿನಂತಿ. ಈ ವಿಷಯದಲ್ಲಿ ನಮ್ಮ ಡಾಕ್ಟರ್ಗೂ ಕೂಡ ಇದೇ ರೀತಿಯಾದ ಅಭಿಪ್ರಾಯವಿರುತ್ತದೆ. ಇದರೊಂದಿಗೆ ಇನ್ನೊಂದು ಮಹತ್ವದ ವಿಷಯವೆಂದರೆ ಶ್ರೀ ಮಹಾರಾಜರ ಕರ್ನಾಟಕದ ಸದ್ಭಕ್ತರು ಬಂದರೂ ಮಹಾರಾಷ್ಟ್ರದವರೇ ಬಂದಿರುವರೋ ಹೇಗೆ ಎಂಬ ಕಲ್ಪನೆಯಿಂದ ಹೆಬ್ಬಳ್ಳಿ ಗ್ರಾಮಸ್ಥರಿಗೂ ಭಯ ಹಾಗೂ ಆತಂಕ ಉಂಟಾಗುತ್ತದೆ. ಆದ್ದರಿಂದ ಇನ್ನೂ ಕೆಲವು ದಿವಸ ಮನೆಯಲ್ಲಿ ಕುಳಿತೇ ನಾವು ಪ್ರತಿ ದಿವಸ ಶ್ರೀ ಕ್ಷೇತ್ರ ಹೆಬ್ಬಳ್ಳಿಯ ದಿವ್ಯ ಸಾನ್ನಿಧ್ಯದಿಂದ ಕಳಿಸುವ ಶ್ರೀ ಮಹಾರಾಜರ ಪಾದುಕೆಗಳ ಭಾವಚಿತ್ರವನ್ನು ದರ್ಶನ ಮಾಡಿ ಅಲ್ಲಿಂದಲೇ ಶ್ರೀ ಮಹಾರಾಜರಿಗೆ ನಮಸ್ಕಾರ ಸಲ್ಲಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಶ್ರೀ ಮಹಾರಾಜರು ಸರ್ವ ಸದ್ಭಕ್ತರಿಗೆ ಅನುಗ್ರಹಿಸಲಿ ಮತ್ತು ಮುಖ್ಯವಾಗಿ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುಣದಲ್ಲಿ ಅನನ್ಯವಾದ ನಿಷ್ಠೆ ಕೊಡಲೆಂದು ಪ್ರಾರ್ಥಿಸುತ್ತೇವೆ. ತಮ್ಮ ವಿಶ್ವಸ್ತರು, ಚೈತನ್ಯಾಶ್ರಮ, ಶ್ರೀ ಕ್ಷೇತ್ರ ಹೆಬ್ಬಳ್ಳಿ. ಸದ್ಗುರುಗಳ ಶ್ರೀಚರಣಗಳಲ್ಲಿ ನಾನು ಮತ್ತೊಂದು ಸಲ ಅತ್ಯಂತ ಭಾವನೆಯಿಂದ ಪ್ರಾರ್ಥನಾ ಮಾಡ್ತಾ ಇದ್ದೇನೆ. ಏನು ಅಂದರೆ ಮಹಾರಾಜ ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಅನುಗ್ರಹಿಸಲಿ. ಮುಖ್ಯವಾಗಿ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುಣ ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ ಅಂತ ತಿಳ್ಕೊಂಡು ಕೇಳಿ, ನಾಳೆ ಮತ್ತೆ ಇದೇ ಸಮಯಕ್ಕೆ ಅಂದರೆ ಸೊಟ್ಟಿಗೆಲ್ಲ ಬೇಗನೆ ಎಲ್ಲರೂ ಸದ್ಗುಣ ದಿವ್ಯ ಸಾನ್ನಿಧ್ಯದಲ್ಲಿ ಉಪಸ್ಥಿತರಿದ್ದು ನಾವು ಓದುತ್ತಿರುವ ಈ ಒಂದು ಪುಸ್ತಿಕೆಯನ್ನು ಎಲ್ಲರೂ ಶ್ರವಣ ಮಾಡಬೇಕಾಗಿ ವಿನಂತಿ. ಜಾನಕಿ ಜೀವನ ಸ್ಮರಣ ಜೈ ದೇವ.